ಈ ಸಮಯ ಮರಣದ ದಿವಸಗಳಲ್ಲಿ ಅತ್ಯಂತ ಪವಿತ್ರವಾದ ಈ ದಿವಸಗಳಲ್ಲಿ ಇಂಥ ಒಂದು ಸಭೆಯಲ್ಲಿ ದೇವರ ಕ್ಷಮೆಯ ಬಗ್ಗೆ ಮಾತಾಡುವುದಕ್ಕಾಗಿ ಸ್ವಲ್ಪ ಸಮಯವನ್ನು ನಮಗೆ ಸಭಾ ಪಾಲಕರು ಹಾಗೂ ಸಭಾಪಾಲನ ಸಮಿತಿಯವರು ಹಾಗೂ ನೀವೆಲ್ಲರೂ ನನಗೆ ಈ ಸಮಾವೇಶಕ್ಕಾಗಿ ನನಗೆ ವಂದನೆಗಳನ್ನು ಸಲ್ಲಿಸಲಾಗಿದೆ. ಪ್ರಾರ್ಥನೆ ಮಾಡಿಕೊಂಡು ಸರ್ವಶಕ್ತನಾದ ತಂದೆಯಾದ ದೇವರೇ, ರಾಜನೇ, ಮಹೋನ್ನತನಾಗಿರುವ ಪ್ರಭುವೇ, ಭೂಮಿ ಆಕಾಶಗಳನ್ನು ಸರ್ವಲೋಕಗಳನ್ನು ಅದರಲ್ಲಿರುವ ಸಮಸ್ತವನ್ನು ಸೃಷ್ಟಿಸಿ ಸರ್ವವನ್ನು ಪ್ರತಿಪಾದಿಸುವ ನಮ್ಮ ತಂದೆಯಾದ ದೇವರ ಪ್ರೇಮಿಗಳಾಗಿರುವ ಯೇಸು ಕ್ರಿಸ್ತನೇ, ನೀನು ಲೋಕದಲ್ಲಿ ಜನಿಸಿ ನಿನ್ನ ಸಭೆಗಳನ್ನು ಸ್ಥಾಪಿಸಿ ಪಾಪಿಷ್ಠರಾದ ನಮಗೆ ನಿನ್ನ ವಾಕ್ಯಗಳು ನಿನ್ನ ಸಭೆಗಳ ಮುಖಾಂತರ ತಿಳಿಯಲ್ಪಡುವ ಹಾಗೆ ನಮ್ಮನ್ನು ಆಶೀರ್ವದಿಸಿ ಸಭೆಗಳಿಗೆ ಸೇವಕರನ್ನಾಗಿಯೂ ಸಭೆಗಳಿಗೆ ಸದಸ್ಯರನ್ನಾಗಿಯೂ ನೇಮಕ ಮಾಡಿದ್ದಕ್ಕಾಗಿ ಕೋಟಿಸಿಕೊಟ್ಟ ನೀನು ದೇವಾದಿ ದೇವರು ಸ್ವಾಮಿ. ಆದಾಗ್ಯೂ ಕೂಡ ನಮ್ಮ ನಿಮಿತ್ತವಾಗಿ ಸಭೆಗಳನ್ನು ಹೊಂದಿ ನಿನ್ನ ವಾಕ್ಯಗಳನ್ನು ಕೇಳಲ್ಪಡುವ ಹಾಗೆ ಮಾಡಿದ್ದಕ್ಕಾಗಿ ಇನ್ನೂ ಅನೇಕ ಜನಾಂಗಗಳು ನಿನ್ನ ಸಭೆಗಳಿಗೆ ವಿರೋಧವಾಗಿ, ವಾಕ್ಯಗಳಿಗೆ ವಿರೋಧವಾಗಿ, ಜನಾಂಗಗಳಿಗೆ ವಿರೋಧವಾಗಿ ಜೀವಿಸುತ್ತಿರುವಾಗ ಸ್ವಾಮಿ, ಎಲ್ಲ ಮಕ್ಕಳಿಗೂ ಕೂಡ ನಿನ್ನ ವಾಕ್ಯಗಳು, ನಿನ್ನ ಪವಿತ್ರ ವಾಕ್ಯಗಳು ಕೇಳಲ್ಪಡುವ ಹಾಗೆ ಲೋಕದಲ್ಲಿ ಇನ್ನೂ ಹೆಚ್ಚಾದ ರೀತಿಯಲ್ಲಿ ಸಭೆಗಳನ್ನು ಸ್ಥಾಪಿಸುವ ಶಕ್ತಿಯನ್ನು, ಬಲವನ್ನು ಕುಟುಂಬವನ್ನು ದಯಪಾಲಿಸಿಕೊಡುವ ಸಭೆಗಳಲ್ಲಿ ತಿಳಿದಿರುವಂತಹ ಎಲ್ಲ ಕೇಳು ಗಣಾಂತರ ಸೈತಾನ ಸೋದನೆಗಳನ್ನು ಫಲಗಳನ್ನು ತೆಗೆದುಹಾಕು. ಸಭೆಗಳಲ್ಲಿ ಒಳ್ಳೆಯ ಸೇವಕರನ್ನು, ಬೋಧಕರನ್ನು, ಸಭಾ ಸದಸ್ಯರನ್ನು ದಯಪಾಲಿಸಿಕೊಟ್ಟು ಸಭೆಗಳು ಉನ್ನತವಾದ ಸ್ಥಿತಿಯಲ್ಲಿ ನಿನ್ನ ವಾಕ್ಯಗಳನ್ನು ಕೇಳಲ್ಪಡುವ ಹಾಗೂ ನಿನ್ನ ವಾಕ್ಯಗಳನ್ನು ಕೇಳಲ್ಪಡುವ ಹಾಗೂ ವಾಕ್ಯಗಳು ಜಗತ್ತಿನಲ್ಲಿ ಸಾರ್ವತ್ರಿಕವಾಗಿ ಪ್ರಬಲವಾಗಿ ಬೆಳೆದ ಸ್ವಾಮಿ. ನೀನು ಶಾಂತಿದಾಯಕನಾಗಿ ಲೋಕಕ್ಕೆ ಬಂದಿದ್ದೀನಿ, ಶಾಂತಿಯನ್ನು ನೆಲೆಸಿದ ಅರ್ಥಮಾಗಿದ್ದೀನಿ ಸ್ವಾಮಿ. ಆದಾಗ್ಯೂ ಕೂಡ ಈ ಹೊತ್ತಿಗೆ ನಿನ್ನ ಪವಿತ್ರ ಸ್ಥಳಗಳಲ್ಲಿ ಯುದ್ಧವನ್ನು ನಡೆಯುತ್ತಿರುವಾಗ ಸ್ವಾಮಿಯನ್ನು ಗೊತ್ತು ನೀನೆಲ್ಲವನ್ನು ನಿನ್ನ ಹತೋಟಿಯಲ್ಲಿಟ್ಟು ನಡೆಸಿಕೊಂಡು ಹೋಗಬೇಕೆಂದು ಪ್ರಾರ್ಥನೆ ಸ್ವಾಮಿ. ಲೋಕದಲ್ಲಿ ಶಾಂತಿಯನ್ನು ನೆಲೆಸು. ಲೋಕವು ನಿನ್ನನ್ನು ಆದರ್ಶಿ ಕೊಂಡಾಡುತ್ತದೆ ಸ್ವಾಮಿ. ಅದನ್ನು ತಿಳಿದು ಲೋಕದ ಜನರು ಇನ್ನೂ ಹೆಚ್ಚಾದ ರೀತಿಯಲ್ಲಿ ನಿನ್ನ ವಾಕ್ಯಗಳನ್ನು ತಿಳಿಯಲ್ಪಡುವ ಹಾಗೆ ನೀನು ನಿನ್ನ ತುಪ್ಪವರಗಳನ್ನು ಪ್ರತಿಯೊಬ್ಬ ಮಾನವನಿಗೆ ಪಾಲಿಸಬೇಕಾಗಿ ಪ್ರಾರ್ಥನೆ ಸ್ವಾಮಿ. ಈ ಸಭೆ ಮರಣದ ದಿವಸಗಳಲ್ಲಿ ನಾವು ನಿನ್ನನ್ನು ಇಲ್ಲಿ ಚಿಕ್ಕ ಗುಂಪಾಗಿ ಆರಾಧಿಸಕ್ಕಾಗಿ ಈ ಸಭೆಗೆ ಬಂದು ಇವತ್ತು ಆರಾಧಿಸ್ತಾ ಇದ್ದೇವೆ ಸ್ವಾಮಿ. ಅದಕ್ಕಾಗಿ ನನಗೆ ಸ್ವಲ್ಪ ಸಮಯ ಸಿಗಬೇಕಾಗಿ ಸ್ತೋತ್ರ ಸ್ವಾಮಿ. ನಾನು ಹೇಳುವ ಈ ಒಂದು ವಾಕ್ಯಗಳು ನನ್ನವುಗಳಲ್ಲ ಸ್ವಾಮಿ, ನಿನ್ನವುಗಳು. ನೀನು ನನ್ನ ಮುಖಾಂತರ ಯಾವ ರೀತಿ ಈ ನಿನ್ನ ಜನರಿಗೆ ಕೇಳಲ್ಪಡಿಸ್ತೀಯೋ ಆ ರೀತಿಯಲ್ಲಿ ನನ್ನನ್ನು ಉಪಯೋಗಿಸಿಕೊಂಡು ನೀನು ಮಾತ್ರವೇ ಈ ವಾಕ್ಯಗಳ ಮುಖಾಂತರ ಹಾಗೂ ನನ್ನ ಮುಖಾಂತರ ಈ ಸೇವೆಗಳ ಮುಖಾಂತರ ಜನ ನಮ್ಮ ಪ್ರಭು ರಕ್ಷಕನ ಒಡೆಯನಾಗಿರುವ ಶ್ರೀ ಯೇಸುವಿನ ನಾಮದಲ್ಲಿ ಅತಿ ನೇರೆಂದು ಏನು ಭಾವನಲ್ಲ ಕ್ರಿಸ್ತನ ಪಾದಗಳಿಗೆ ಅರ್ಧ ದೂರವಾಗಿದ್ದೇನೆ ಸ್ವಾಮಿ. ಆಮೆನ್. ಪ್ರಿಯ ಸಭಿಕರೇ, ನನಗೆ ಇವತ್ತಿನ ಕೊಟ್ಟಂತಹ ವಿಷಯ ಹಿರಿಯ ಸಭೆಯವರ ಮುಂದೆ ಆದ ವಿಚಾರಣೆ. ಯೋಹಾನನ ಬರೆದ ಸುವಾರ್ತೆ 18ನೇ ಅಧ್ಯಾಯ 12-24 ವಚನಗಳು. ಈ ಹಿಂದೆ ಹೋದ ನಾವು ಹೇಳಿದ್ದು ಮಂತ್ರಿಗಳ ಸಭೆಯಲ್ಲಿ ವಿಚಾರಣೆ ಆಯಿತು. ಕ್ರಿಸ್ತನ ಈಗ ಹಿರಿಯ ಸಭೆ ನಮ್ಮ ಸಭೆಗಳ ಪ್ರಕಾರ ಬಿಷಪ್ ಕೌನ್ಸಿಲಿಂಗ್ ಮುಂದೆ ಈ ಅಂದರೆ ಹಿರಿಯ ಸಭೆ ಆಗಿನ ಕಾಲದೊಳಗೆ ಈಗಿನ ಬಿಷಪ್ ಇದ್ದಾಗ ಅವರೆಲ್ಲ ಯಾಜಕರು, ಮಹಾಯಾಜಕರು, ಈಗ ಕಾನ್ಫರೆನ್ಸ್ ಮೆಂಬರ್ಸ್ ಯಾರ್ತಾರ ಇವರೆಲ್ಲ ಡಿಸೈಡ್ ಮಾಡುವಂಥ ವಿಚಾರ. ಇವನನ್ನು ಯಾರು ತಪ್ಪು ಮಾಡಿಲ್ಲ ಅಂತ ಎಲ್ಲರಿಗೂ ಗೊತ್ತು. ಹಿರಿಯ ಸಭೆಯವರಿಗೂ ಗೊತ್ತು, ಅರಸರಿಗೂ ಗೊತ್ತು,
ಮಹಾಯಾಜಕರಿಗೂ ಗೊತ್ತು, ಎಲ್ಲರಿಗೂ ಗೊತ್ತದು. ಆದರೂ ವಿಚಾರಣೆ ಮಾಡ್ತಾರೆ. ಅಂತ ತಪ್ಪು ಏನು ಮಾಡಿದ್ದಾರೆ, ಯಾರು ಕಂಡಿರಲಿಲ್ಲ, ತಪ್ಪು ಮಾಡಿದ ಯಾರೂ ಅನಿಸಲೇ ಇಲ್ಲ. ಆದರೂ ಕೂಡ ವಿಚಾರಣೆ ಯಾಕೆ ವಿಚಾರಣೆ? ಅದಕ್ಕೆ ಇಲ್ಲಿ ನಾವು ಎಲ್ಲ ಭಾಗವಾಗಿ ನಾನು ವಿಚಾರ ಮಾಡ್ತೀನಿ. 14ನೇ ವಚನ, ಒಬ್ಬ ಮನುಷ್ಯನು ಜನರಿಗೋಸ್ಕರ ಸಾಯುವುದು ಹುಟ್ಟಿಕೊಂಡು ಯಹೂದ್ಯರಿಗೆ ಆಲೋಚನೆಯನ್ನು ಕೊಟ್ಟನು. ಯಾರು? ಮಾಯಕಾಲದಲ್ಲಿ ನಾನು ಕಾಯಪ್ಪ. ಹಾಗೆ ಯಾವಾಗೆಲ್ಲ ಮೊದಲೇ ಗೊತ್ತಿತ್ತು, ಇವನ್ನೇ ತಪ್ಪೆಲ್ಲ ಏನಿಲ್ಲ. ಒಟ್ಟು ಯಾದಕ್ಕಾಗಿ ವಿಚಾರ ಯಾಕೆ ಸಾಯಬೇಕಾಗಿತ್ತು? ಒಬ್ಬ ಜನರ ಪಾಪಕ್ಕಾಗಿ, ಜನರನ್ನು ರಕ್ಷಿಸುವುದಕ್ಕೆ ಒಬ್ಬ ಸಾಯಬೇಕಾಗಿತ್ತು. ಆ ದೃಷ್ಟಿಯಿಂದ ಇಲ್ಲಿ ವಿಚಾರಣೆ, ಆ ವಿಚಾರಣೆ ಎಲ್ಲರಿಗೂ ಗೊತ್ತಿದ್ದ ಇಲ್ಲಿ ತಪ್ಪಂತೂ ಕಂಡು ಬರಲಿಲ್ಲ. ಯಾರು ಕಂಡಿಲ್ಲ. ಕ್ಲಾಸನು ಅವನ ವಿಚಾರ ಮಾಡಿ ಕೈ ತೊಳ್ಕೊಂಡು ನಾನು ಏನೇನು ತಪ್ಪು ಕಾಣಲಿಲ್ಲ. ಆದರೆ ಏನು ಅದೇ ಹೇಳ್ತಾನೆ, ಒಬ್ಬ ಮನುಷ್ಯನು ಜನರಿಗೋಸ್ಕರ ಸಾಯುವುದು ಹಿಡಿಕೊಂಡು ಯಹೂದ್ಯರಿಗೆ ಆಲೋಚನೆ ಕೊಟ್ಟಿದೆ ಮಾಯಾಗಿದೆ. ಇದೇ ಪ್ರಕಾರ ಯೋಹಾನ 11ನೇ ಅಧ್ಯಾಯದಲ್ಲಿಯೂ ಕೂಡ ಈ ಮಾಯಾಜಕ ಸ್ಪಷ್ಟವಾಗಿರ್ತಾನೆ. 51ನೇ ವಚನದಲ್ಲಿ ಈ ರೀತಿ ಹೇಳಿದೆ, ನಿಮಗೇನು ತಿಳಿಯುವುದಿಲ್ಲ. ಈ ಸಭೆಯವ್ರಿಗೆ ಹೇಳ್ತಾನ, ನಿಮಗೇನು ತಿಳಿಯುವುದಿಲ್ಲ, ಜನವನ್ನ ನಾಶವಾಗುವುದಕ್ಕಿಂತ ಒಬ್ಬ ಮನುಷ್ಯನು ಜನಕ್ಕೋಸ್ಕರ ಸಾಯುವವನಿಗೆ ಎದುರನ್ನು ನೀವು ಆಲೋಚಿಸುವುದೂ ಇಲ್ಲ ಎಂಬುದಾಗಿ ಹೇಳಿದನು. ಇದನ್ನು ಅವನು ತನ್ನಷ್ಟಕ್ಕೆ ತಾನೇ ಹೇಳಲಿಲ್ಲ, ಆದರೆ ತಾನು ಆ ವರ್ಷದ ಮಹಾಯಾಜಕನಾಗಿದ್ದರಿಂದ ದೇವ ಪ್ರೇರಣೆಯಿಂದ ಮಾತಾಡಿ ಯೇಸು ಆ ಜನಕ್ಕೋಸ್ಕರ ಸಾಯಲಿಕ್ಕಿದ್ದನೆಂದು ಹೇಳಿದನು. ಇದಕ್ಕಾಗಿ ಹಿರಿಸಭೆಯವರು ಸೇರಿದರು. ಒಬ್ಬ ಮನುಷ್ಯ ಅನ್ನೋದಕ್ಕಿಂತ ಅವನು ಡೈರೆಕ್ಟ್ ಹೆಸರು ಹೇಳ್ತಾನೆ, ಯೇಸು ಕ್ರಿಸ್ತ ಜನಕ್ಕೋಸ್ಕರ ಸಾಯೋದು ಯೋಗ್ಯ ಎಲ್ಲ ಸಭೆಗಳ ಮುಂದೆ ಆತನು ತನ್ನ ಹೇಳಿಕೆಯನ್ನು ಕೊಡ್ತಾನೆ. ಇಷ್ಟಾದರೂ ಅವರು ಇದನ್ನೆಲ್ಲ ಜನರಿಗೆ ತಿಳಿಸ್ಕೊಡ್ಬೇಕಾಗಿತ್ತು. ಇವ್ರಿಗೆಲ್ಲ ಗೊತ್ತಿತ್ತು, ಯಾಜಕರಿಗಾಗಲಿ ಪರಿಸರಿಗಾಗಲಿ ಸಸುಕಾಯಿಗಾಗಲಿ ಇವರೆಲ್ಲ. ಆದರೆ ಸಾಮಾನ್ಯ ಜನರಿಗೆ ಗೊತ್ತಿರಲಿಲ್ಲ. ಸಾಮಾನ್ಯ ಜನರಿಗೆ ಈ ರೀತಿ ಅವರು ಸಾಕ್ಷ್ಯವನ್ನು ಕೊಟ್ಟಾಕಬಹುದು. ಈಗ ನಮ್ಮ ಆಡಳಿತದಲ್ಲಿ ಅಂತ ಎಲ್ಲ ವಿಷಯಗಳಲ್ಲಿ ನೋಡ್ತೇವೆ, ಸಾಕ್ಷಿಗಳನ್ನು ಕೊಟ್ಟಾಗ ನಮ್ಗೆ ಈಗ ಒಳ್ಳೆ ಡಾಕ್ಯುಮೆಂಟ್ಸ್ ಬೇಕು. ಸತ್ಯ ನೋಡಿದ್ದೇವ, ಸತ್ಯ ನೋಡಿದ್ರೆ ಆ ಹೇಳಿಕೆ ಅದಕ್ಕೆ ಡಾಕ್ಯುಮೆಂಟ್ ಕೊಡ್ತೀಯಲ್ಲ ಸಾಕ್ಷಿ. ಆ ರೀತಿ ಜನರಿಗೆ ಸಾಕ್ಷಿ ಒಂದು ಪುರಾವೆಗಳು ಬೇಕು. ಎಲ್ಲ ಸತ್ಯ ವಿಷಯಗಳು ಗೊತ್ತಿದ್ರು ಪುರಾವೆಗಾಗಿ ಅವರು ಈ ರೀತಿ ಆತನನ್ನ ವಿಚಾರಣೆಗಾಗಿ ಹಿರಿಯ ಸಭೆಯವರ ಮುಂದೆ ತೋರ್ಕೊಂಡು ಬಂದರು. ಹಿರಿಯ ಸಭೆಯವರು ಹಿರಿಯ ಸಭೆಯವರಿಗೆ ಅವ್ರ ಮೇಲೆ ಇದು ತಪ್ಪು ಕಂಡು ಬರಲಿಲ್ಲ. ಆದರೆ ಒಬ್ಬ ಮನುಷ್ಯ ಇದಕ್ಕೆ ಯೋಗಿಯನ್ನು ತಿಳ್ಕೊಂಡು ಆತನನ್ನ ವಿಚಾರಣೆಗಾಗಿ ಮಾಡಿ ಮುಂದೆ ಹಿರಿಯ ಸಭೆಯ ತೀರ್ಪು ಮಾಡಿದ್ರೆ ಏನು ಇವನು ತಪ್ಪು ಮಾಡಿದಾನ, ಇವನು ನಾವು ಪಿಲಾತನಗಳಿಗೆ ಕಳಿಸಿಕೊಡ್ಬೋದು. ಆದರೆ ಅವ್ರು ತೀರ್ಪು ಮಾಡಿ ಅವರಿಗೆ ಮರಣವನ್ನು ಕೊಡಲಿ ಅಂತೇಳಿ ಇವರು ಈ ನಮ್ಮ ಜೋಗ ಮಾಡಿದ್ದಾರೆ. ಹಾಗಾದ್ರೆ ಒಬ್ಬ ಮನುಷ್ಯನು ಜನರಿಗೆ ಸಾಯುವುದು ಅಂತ ಯಾಕೆ? ಇದು ಧರ್ಮಶಾಸ್ತ್ರದ ಪ್ರಕಾರ ಆ ಮನುಷ್ಯನು ಯಾರು? ಆದಿಕಾಂಡ 5:2 ಆದಿಕಾಂಡ 5ನೇ ಆದಾಮನು ವಂಶದವರ ಚರಿತ್ರೆಯು ದೇವರು ಸೃಷ್ಟಿಕಾಲದಲ್ಲಿ ಮನುಷ್ಯನನ್ನು ತನ್ನ ಪೂರ್ತಿಗೆ ಸರಿಯಾಗಿ ಉಂಟು ಮಾಡಿದನು, ಅವರನ್ನು ಗಂಡು ಹೆಣ್ಣಾಗಿ ಉಂಟು ಮಾಡಿದನು. ಇದಲ್ಲದೆ ಅದೇ ದಿವಸದಲ್ಲಿ ಅವರನ್ನು ಆಶೀರ್ವದಿಸಿ ಅವರಿಗೆ ಮನುಷ್ಯ ಎಂದು ಹೆಸರಿಟ್ಟರು. ಅಂದ್ರೆ ಇದು ಆಲ್ರೆಡಿ ಡಿಸೈಡೆಡ್ ಇದೆ. ಮನುಷ್ಯರಿಗಾಗಿ ಮನುಷ್ಯ ಕುಮಾರನು ಸಾಯುವುದು ಲೇಸು. ಇವರು ಮುಂದೆ ಮಾಡಿದ ತಕ್ಷಣ ಮುಂದೆ ಆದಾಮ ಅವರಿಬ್ಬರು ಸೇರಿದ್ರು, ಪಾಪದ ಹಣ್ಣನ್ನು ತಿಂದು ಗೊತ್ತಿಲ್ಲ ಸರ್ಪ ಅಂತ ಸೈತಾನ
ಸೈತಾನನ ಮಾತು ಕೇಳಿದ್ರು. ಆ ತಪ್ಪಿನಿಂದ ಅವರು ಪಾಪ ಮಾಡಿದರು. ಪಾಪ ಕೊಡುವ ಸಂಬಳ ಮರಣ ಅನ್ನೋದರಿಂದ ಮೊದಲ ದೇವರ ಹೇಳ್ತಾನೆ, ಈ ಅವಳಿಗೆ ಏನು ಆಜ್ಞೆ ಕೊಡ್ತಾನು, ಈ ಪಾಪ ಮಾಡಿದ ತಕ್ಷಣ ಇವು ಮನುಷ್ಯ ಅಂತ ಹೆಸರಿಟ್ಟ ಇವರು ಸೇರಿ ತಮ್ಮ ಜೀವನ ಆಗಿತ್ತು. ಆ ಕಾಲಕ್ಕೆ ದೇವರು ಅವಳಿಗೆ ಹೇಳ್ತಾನೆ, ನೀನು ಈ ಪಾಪದ ಕಾರ್ಯವನ್ನು ಮಾಡ್ತಿದ್ದ 14ನೇ ಆದಿಕಾಂಡ 3ನೇ ಸಂಧಿ 14 ಮತ್ತು 15 ವಚನಗಳು. ಸರ್ಪವು ನನ್ನನ್ನು ವಂಚಿಸಿತು. ಆಕೆ ಹೇಳ್ತಾರೆ ದೇವರಿಗೆ, ಯೆಹೋವ ದೇವರಿಗೆ, ಸರ್ಪವು ನನ್ನನ್ನು ವಂಚಿಸಿತು, ನಾನು ತಿನ್ನನು ಎಂದು ಉತ್ತರ ಕೊಟ್ಟರು. ಆಗ ಯೆಹೋವ ದೇವರು ಸರ್ಪಕ್ಕೆ, ನೀನು ಈ ಕಾರ್ಯವನ್ನು ಮಾಡಿದ್ರಿಂದ ಎಲ್ಲ ಪಶುಗಳಲ್ಲಿಯೂ ಅಡವಿ ಎಲ್ಲ ಮೃಗಗಳಲ್ಲಿಯೂ ಶಾಪಗ್ರಸ್ತನಾಗಿ ನೀನು ಹೊಟ್ಟೆಯಿಂದ ಹರಿದು ನಿನ್ನ ಜೀವಮಾನದ ದಿನಗಳನ್ನೆಲ್ಲ ಮಣ್ಣೇ ತಿನ್ನುವಿ. ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀ ಸಂತಾನಕ್ಕೂ ಮನುಷ್ಯ ಸಂತಾನ, ಅಲ್ಲೇ ಸಂತಾನ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಮನುಷ್ಯರ ಸಂತಾನ ಅವಳಿಂದ ಸ್ಟಾರ್ಟ್ ಆಗ್ತದೆ. ಮನುಷ್ಯರು ಆ ಮನುಷ್ಯ ಸಂತಾನದಿಂದಲೇ ನಿನ್ನ ಅಂತ್ಯ ಆಗಬೇಕಂದ್ರೆ ದೇವರ ಆದಿಯಲ್ಲೇ ಇದೆಲ್ಲ ಸೈಡ್ ಆಗಿತ್ತು. ಇದು ಹಿರಿ ಸಭೆಯವರು ತೀರ್ಪು ಕೊಟ್ಟು ಲಾದ ತೀರ್ಪು ಕೊಟ್ಟ ಹಾಗೇನಿಲ್ಲ. ಧರ್ಮಶಾಸ್ತ್ರ ತಿಳ್ಕೊಳ್ಳೋದು ಅಷ್ಟೊಂದು ಸುಲಭ, ಯಾರಿಗೂ ಸಾಧ್ಯ ಇಲ್ಲ. ಯಾವ ವಿಜ್ಞಾನಿಗಳಿಗೂ ಇದನ್ನು ತಿಳಿಲಿಕ್ಕೆ ಆಗಲಿಲ್ಲ, ತಿಳಿಯೋದಿಲ್ಲ. ಅದಕ್ಕೆ ನಾನೀಗಾದ ಯುವಾನ್ ಹೇಳ್ತಾನೆ, ನನಗಿಂತ ಹಿಂದೆ ಬರುವವನು, ನನಗಿಂತ ಬಲಿಷ್ಠನು, ಆತನ ಕೆರೆಗಳ ಭಾರವನ್ನು ಬಿಚ್ಚೋದಕ್ಕೆ ನಾವು ಯೋಗ್ಯ ಅಲ್ಲ. ಅದೇ ರೀತಿ ನಾವು ಈ ಸತ್ಯವೇದವನ್ನು ಓದುವುದಕ್ಕೆ ಯೋಗ್ಯರಲ್ಲ. ಇವನು ತಿಳ್ಕೊಳ್ಳೋದು ನಮಗೆ ಸಾಧ್ಯವೂ ಇಲ್ಲ. ನಾವು ನಮ್ಮಷ್ಟಕ್ಕೆ ನಾವು ಓದ್ತೇವೆ, ಏನು ತಿಳ್ಕೊಳ್ತೇವೆ, ಇದನ್ನು ತಿಳಿಲಿಕ್ಕೆ ಯಾವ ವಿಜ್ಞಾನಿಗೂ ಸಾಧ್ಯ ಇಲ್ಲ, ಯಾವ ದೇವರಿಗೂ ಸಾಧ್ಯ. ಇದು ದೇವರು ಒಬ್ಬರಿಗೆ ಸಾಧ್ಯ. ನಾವು ಪವಿತ್ರಾತ್ಮನ ಜೊತೆಗೆ ಮಾತಾಡಿದರೆ ಮಾತ್ರ ಅಲ್ಪ ಸ್ವಲ್ಪ ನಮ್ಮ ಆತ್ಮವನ್ನು ಕಾಪಾಡುವ ಮಟ್ಟಿಗೆ ತಿಳ್ಕೋಬಹುದು. ನಾವು ಇದನ್ನು ಸಂಪೂರ್ಣವಾಗಿ ತಿಳಿಲಿಕ್ಕೆ ಸಾಧ್ಯ. ಇದರಲ್ಲಿ ವಿಜ್ಞಾನವೂ ಇದೆ, ವೈದ್ಯಕೀಯೂ ಇದೆ, ಎಲ್ಲ ಟೆಕ್ನಾಲಜಿಯೂ ಇದೆ. ಎಲ್ಲ ಏನು ಬೇಕು ಈ ಕಂಡುಹಿಡಿದು 1% ಇಲ್ಲ. ಮಾನವನೆಲ್ಲ ಏನು ಮಾಡಿದ್ರು ಈ ಬೈಬಲದ್ದು 1% ಯಾಕೆ ಸಾಧ್ಯ ಇಲ್ಲ. ಈ ಇದನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನಮಗೆ ಶ್ರೇಷ್ಠವಾದದ್ದು. ಅದಕ್ಕೆ ಆವತ್ತು ಸ್ನಾನಿಕನಾದ ಯೋಹಾನನಿಗೆ ಕೆರಳೋದಕ್ಕೆ ಯೋಗ್ಯನಲ್ಲ. ಇವತ್ತು ನಾವು ಇದನ್ನ ಈ ವಾಕ್ಯಗಳನ್ನು ಓದು ತಿಳಿಯುವ ಯೋಗ್ಯ ನಾವಲ್ಲ. ನಾವೇನೋ ಬರ್ತೇವೋ, ಚರ್ಚೆ ಬರ್ತೇವೋ. ನಾನು 44 ವರ್ಷ ಆಯಿತು, ನಾನು ಇಲ್ಲೇ ಕೂತನು, ವಾಕ್ಯ ಕೇಳ್ತಾ ಇದ್ದೇನೆ. ನಿಜವಾಗಿ ನಾನು ನನ್ನ ಆತ್ಮದಲ್ಲಿ ಪವಿತ್ರಾತ್ಮ ಬಂದಿದ್ದಾನೆ, ಅದು ಮುಖ್ಯ. ಬಂದೆ ಕೇಳಿದೆ, ಯಾರ್ಯಾರು ಎಷ್ಟೊತ್ತಿಗೆ ಬಂದರು, ಸ್ಪೆಷಲ್ ಗೆಸ್ಟ್ಗಳು ಬಂದರು, ವಾಕ್ಯವನ್ನು ಹೇಳಿದರು, ನಾನು ಕೂತೇ ಕೇಳಿದೆ. ಬಟ್ ಆ ವಾಕ್ಯ ನನ್ನ ಹೃದಯದಲ್ಲಿ ಹೋಗಿದೆಯಾ? ಆ ವಾಕ್ಯ ನನ್ನ ಹೃದಯದಲ್ಲಿ ಮಾತಾಡ್ತಾ ಇದೆಯಾ? ದೇವರು ನನ್ನ ಹೃದಯದ ಜೊತೆಗೆ ಜಾಯಿಂಟ್ ಆಗಿದ್ದಾನೆ. ಅದನ್ನ ನಾವು 40 ವರ್ಷ ಅಡಿಯಲ್ಲಿ ಅಡ್ಡಾಡ ಇಸ್ರಾಯೇಲ್ ದೇವರು ಎಲ್ಲನಕ್ಕೂ ಮಾಡಿಕೊಟ್ಟ, ಮನ್ನಾ ಕೊಟ್ಟ, ಎಲ್ಲ ಆಹಾರ ಎಲ್ಲವನ್ನು ಒದಗಿಸ್ಕೊಟ್ಟ. ನೀವು ಹೋಗ್ಬೇಕಪ್ಪ ಎಲ್ಲ ನಾರಿ ತಿಳಿಸ್ಕೊಟ್ಟ. ಆದರೂ ಹೋದವರು ಎಷ್ಟು ಜನ ಹೊರಟಿದ್ರು? ಹೋದವರು ಎಷ್ಟು ಜನ? ಕೇವಲ ಬೆರಳಿಗೆ ಜನ ಮಾತ್ರ ಕಾನೂನು ಇಸ್ಕೊಂಡು ಬಿಟ್ಟಿದ್ರು. ಕಾರಣ ಏನು? ಅವನು ಮಾಡಿದ ತಪ್ಪುಗಳಾಗಿ ಅವನನ್ನು ನೋಡಿಲ್ಲ. ಇವತ್ತಿನ ಪರಿಸ್ಥಿತಿಯು ಅಷ್ಟೇ. ನಾವೆಲ್ಲ ದೊಡ್ಡ ಸರಿಗಳು, ದೊಡ್ಡ ಸದಸ್ಯರು, ದೊಡ್ಡ ಭಕ್ತಿವಂತರು ಅಂತಂದ್ರೆ ನಾವೆಲ್ಲರೂ ಹೋಗಿ ಸ್ವರ್ಗ ದೇವರಿನ ಕಾಂಡವನ್ನು ಸುಳ್ಳು ಎಲ್ಲೇ ಜನರು ಹೋಗೋದು ಪವಿತ್ರಾತ್ಮನ ಜೊತೆಗೆ. ಪವಿತ್ರಾತ್ಮನನ್ನು ಹೊಂದಿದರೆ ಮಾತ್ರ ಸಾಧ್ಯ. ಸೇವೆ ಮಾಡೋ ದಿವಸದಲ್ಲಿ ನಾವು ಬಂದು ಆಗ ಆರಾಧನೆ ಮಾಡಿದ್ದು ಓದು ತೆಗೆದ್ರು, ಈ ರೀತಿ ತೆಗೆದ್ರು. ಅದೆಲ್ಲ ಸತ್ಯ ಬಂದದ್ದು ನಾನು 45 ವರ್ಷದಿಂದ ಕೇಳ್ತಾನೆ ಇದ್ದೇನೆ. ಯಾಕೆ ತೆಗೆದ್ರು, ಯಾಕೆ ಆಯ್ತು ಅನ್ನೋದು ಇನ್ನಾದರೂ ನಮ್ಮ ಹೃದಯದಲ್ಲಿ ಯಾಕೆ ಆಯ್ತಿರಲ್ಲ? ಕಾರಣ ಏನು? ಯಾರು ತಪ್ಪು? ಅದು ಬಹಳ ಪ್ರಾಮುಖ್ಯವಾದದ್ದು. ಅದಕ್ಕಾಗಿ ಸಂತಾನ
ಇದೇ ಸಂತಾನ, ಮನುಷ್ಯ ಸಂತಾನದಿಂದ ಸೈತಾನನ್ನು ಸಾಯಬೇಕಾಗಿದೆ. ಇದೇ ಮನುಷ್ಯ ಕುಮಾರ, ದೇವ ಕುಮಾರನ ಕೂಡ ಮನುಷ್ಯ ಕುಮಾರ. ಯಾಕೆ? ಸೈತಾನನ ತಲೆಯನ್ನು ಜಯಿಸಬೇಕಾಗಿದೆ. ಈ ಪಾಪದಿಂದ ನಮ್ಮನ್ನ ಬಿಡುಗಡೆ ಮಾಡಬೇಕಾಗಿದೆ. ಪಾಪದಿಂದ ನಾವು ಸತ್ತಿದ್ದೇವೆ, ಮರಣ ಹೊಂದಿದ್ದೇವೆ ನಾವು ಆಲ್ರೆಡಿ. ಇನ್ನು ಅದರಿಂದ ಬಿಡುಗಡೆ ಆಗಬೇಕಂತ ಯೇಸು ಕ್ರಿಸ್ತ ನಮ್ಮೆಲ್ಲ ಸಲುವಾಗಿ ಅಷ್ಟೊಂದು ಕಷ್ಟಪಟ್ಟಿದ್ದಾರೆ. ಯಾಕಂದ್ರೆ ನಾವೆಲ್ಲ ಆತನ ಸಂತಾನನ, ಮನುಷ್ಯ ಕುಮಾರ ಆದಮನ ಸಂತಾನ. ಆದಮನ ಸೃಷ್ಟಿ ಯಾರು? ದೇವರು. ಆತನ ಸಂತಾನ ಮಾಡಿದ ಆದಾಮ 930 ವರ್ಷಗಳ ಕಾಲ ಭೂಮಿ ಮೇಲೆ ಬದುಕಿದ್ದಾನೆ. ನಾನು 15-16 ವರ್ಷದಲ್ಲಿದ್ದಾಗ ನಮ್ಮ ಭಾರತ ದೇಶದ ಜನಸಂಖ್ಯೆ 37 ಕೋಟಿ. ಈಗ ನನಗೆ 67 ಅಂದ್ರೆ 37 ಕೋಟಿ ಇತ್ತು. ಈಗ ಅದರ ಪ್ರಕಾರ 140 ಕೋಟಿ, ಅಂದರೆ 4 ಟೈಮ್ಸ್ ಆಗಿದೆ. ಅವಾಗ 930 ವರ್ಷ ಆದಾಮ ಬದುಕಿದ್ರೆ ಅವನ ಸಂತತಿ ಎಷ್ಟು ಬೆಳೆದಿರಬಹುದು ಹೀಗೆ ಕ್ಯಾಲ್ಕುಲೇಷನ್ ಪ್ರಕಾರ. ಅದಕ್ಕೆ ದೇವರು ಹೇಳ್ತಾರೆ, ಭೂಮಿ ತುಂಬೆಲ್ಲ ಹರಡಿಕೊಂಡಿದ್ದೇವೆ. ಭೂಮಿ ತುಂಬೆಲ್ಲ ಹರಡಿಕೊಂಡು ತಮ್ಮ ಮನಸ್ಸಿಗೆ ಬಂದಂಗೆ ನಮ್ಮ ರೀತಿ ಎಲ್ಲ ವಿಚಾರ ಮಾಡ್ಕೊಂಡು ಆ ರೀತಿ ಬರ್ತಾ ಇದ್ರು. ಅಂತ ಒಂದು ಸಂದರ್ಭ ಹೆಣ್ಣಿಟ್ಟು ದೇವರ ಕಡೆ ನನ್ನ ಮಕ್ಕಳು ಏನು ಮಾಡ್ತಾರೆ, ಇವರೆಲ್ಲ ತಮ್ಮ ಮನಸ್ಸಿಗೆ ಬಂದಂಗೆ ಎಲ್ಲ ತಮ್ಮದೇ ಆ ರೀತಿಯೊಳಗೆ ದೇವರಾತ್ಮ ಮತ ಬಿಟ್ಟು ತಮ್ಮ ವಿಚಾರದೊಳಗೆ ಕಲ್ತದ್ದು. ಅದಕ್ಕೆ ನೋಡಿ ಪಶ್ಚಾತ್ತಾಪಟ್ಟಾನ, ಏನಪ್ಪ ನಾನು ಯಾಕಂದ್ರೆ ಈ ರೀತಿ ಸೃಷ್ಟಿ ಮಾಡಿ ಕಾಸು ಮಾಡಿ ಬಿಟ್ಟೆ ಅಂತ. ಅದಕ್ಕೆ ಡಿಸೈಡ್ ಮಾಡ್ತಾನೆ ನಾವು, ಭಾಳ ಕೋಪಿಷ್ಟ. ದೇವರ ಎಷ್ಟು ನಮ್ಮನ್ನು ಆಶೀರ್ವದಿಸ್ತಾನೆ ಅಷ್ಟೇ ನಮ್ಮ ಮೇಲೆ ಕೋಪನೂ ಇರ್ತದೆ. ನಾವು ಮಾತುಕತೆ ಕೋಪಿಸ್ನೂ ಅಷ್ಟೇ. ಎಲ್ಲ ಜಲಪ್ರಾಯ ಮಾಡಿದ 40 ದಿವಸ ಆಯಿತು, 40 ದಿವಸಕ್ಕೆಲ್ಲ ಹೋಯಿತು. ಈ ನೋಡಿಗೆ ಒಟ್ಟಿಗೆ ಆಸ್ವಾದ ಸಿಕ್ತು. ನೋಡಿ ಬದುಕಿಸಿದ ಅವನು. ಯಾಕೆ? ಮತ್ತು ಮನುಷ್ಯ ಮೇಲೆ ಆ ಪ್ರೀತಿನೇ ಇರ್ತದೆ. ಏನಪ್ಪ ಇಷ್ಟೆಲ್ಲ ಚೆನ್ನಾಗಿ ಆಶೆ ಮಾಡಬಾರ್ದು, ನೀವು ನೋಡಿ ಆಶೀರ್ವಾದ ಮಾಡಿದ ಅವನ ಕುಟುಂಬ ಬೆಳೀತು, ಅವನ ಪ್ರಾಂತ ಸಂತತಿ ಮುಂದೆ ಅದನ್ನ ಇದೇ ಆಶೀರ್ವಾದ ಮುಂದೆ ಲಿಫ್ಟ್ ಆಯ್ತು. ಯಾರಿಗೆ? ಅಬ್ರಾಹ್ಮಣ ದೇವರ ಜೊತೆ ಸತತ ರಿಲೇಷನ್ ಇದ್ದವ. ರಿಲೇಷನ್ ಇರೋದ್ರಿಂದ ಅವನ ನಾನು ಬಂದು ಯಾವಾಗ ಭೇಟಿ ಆಗಿಲ್ಲ, ದೇವರು ಅವನ ಭೇಟಿ ಆಗಲಿಲ್ಲ. ಆದರೆ ತನ್ನ ದೂತರ ಮುಖಾಂತರ ಅವನಿಗೆ ಎಲ್ಲ ನೋಡ್ತಿದ್ದ. ಮತ್ತು ಅವನಿಗೆ ಪುತ್ರಿಕಾಲ ಸಂತತಿ ಕೊಟ್ಟ, ಆಮೇಲೆ ಸಂತತಿ ಕೊಟ್ಟ, ಆಶೀರ್ವಾದ ಮಾಡಿದ. ನಿನ್ನ ಸಂತತಿ ಭೂಮಿಯಲ್ಲ ಎರಡನೇ ಸಂತತಿ ಹೋಯ್ತಾರೆ. ನೋಡಿ ಮಾತ್ರ ಎರಡನೇ ಭೂಮಿ ತುಂಬೆಲ್ಲ ಮಕ್ಕಳೆಲ್ಲ ಹರಡಿಕೊಂಡು ಎಲ್ಲ ಜೀವನ ಮತ್ತು ಮತ್ತಾದರಿಕೆಲ್ಲ ಆಗಿತ್ತು. ಮಳೆ ಆಗಿತ್ತು, ಎಲ್ಲ ಕೇಳಿದ್ರು, ಎಲ್ಲ ನೋಡಿದ್ರು. ಮತ್ತು ತಮ್ಮ ಮಾಡಿದ್ರು ಮೊಂಡ ಅದೇ ಮೊಂಡ ಇಸ್ರಾಯೇಲ್ ಚೆನ್ನಾಗಿ ಮೊಂಡತ್ತೆ ಹೋದ್ರೆ ಹಂಗೆ ಮೊಂಡ್ರೆ ಏನು ಮಾಡಿದ್ರು. ಅಬ್ರಾಹ್ಮಣ ಸಂತತಿ ಸಿಕ್ಕಾಪಟ್ಟಿ ಆಶೀರ್ವಾದ ಹೋಯಿತು. ಎಲ್ಲ ಭೂಮಿ ಮರಳಿನ ಸಮುದ್ರದ ಮರಳಿನ ಆಟ ಸಂತತಿ ಹರಡಿಕೊಂಡಿದ್ರು. ಅಬ್ರಾಹ್ಮಣ ಸಂತತಿ ಹರಡಿ ಇಸಾಕರಿಗೆ ಸಂತಾನ ಆಯಿತು. ಮುಂದೆ ಯಾವಾಗ ಇಸ್ರಾಯೇಲ್ ಅಂತಂದ್ರು, ಇಸ್ರಾಯೇಲ್ ಜನಾಂಗವನ್ನು ಪ್ರತಿ ಆತನು ಜನಾಂಗವನ್ನು ಕಾಯುತ್ತೆ. ಎಷ್ಟೋ ಪ್ರವಾದಿಗಳು ಬಂದರು, ಎಷ್ಟೋ ಹೆಸರುಗಳನ್ನು ಕಳಿಸಿಕೊಂಡಂತೆ ನನ್ನ ಪ್ರಜೆಗಳನ್ನು ಸುಭಿಕ್ಷೆಯಿಂದ ಸುರಕ್ಷಿತವಾಗಿ ನನ್ನ ವಾಕ್ಯಗಳಲ್ಲಿ ಅವ್ರು ನಡೆಸೋರಂತೇಳಿ ಒಂದು ಪ್ರವಾದಿಗಳು, ಅನೇಕ ರೀತಿಯ ಪ್ರವಾದಿಗಳು ಇತ್ತು. ಅಷ್ಟು ಪಾಪಗಳು ಮಾಡೋದು ಯಾರು ಇದ್ದೇ ಇಲ್ಲ. ಪಾಪ ಎಲ್ಲ ಹೋಯ್ತು. ಹಂಗಾದ್ರೆ ಇಂಥ ಒಂದು ಸಂದರ್ಭದೊಳಗೆ ಈಗ ನಾನು ಯಾವುದೇ ರೀತಿಯ ಪ್ರಳಯ ಅಥವಾ ಇದನ್ನ ಮಾಡಿದರೆ ನಾನು ಅಬ್ರಾಹ್ಮಣಿಗೆ ಕೊಟ್ಟದ ವಾಗ್ದಾನ ಮತ್ತು ನೋಡಿ ಕೊಟ್ಟ ವಾಗ್ದಾನ ಹಾಳಾಗ ಸಮುದ್ರ ನಮ್ಮನ್ನು ಇಂಥ ಒಂದು ವಾಗ್ದಾನಗಳು ಕೊಟ್ಟಂತ ಈ ಜನಾಂಗವನ್ನು ಈ ರೀತಿ ನಾಶ ಮಾಡಬಾರ್ದು. ಈಗ ಇವ್ರು ಯಾವುದೇ ರೀತಿಯಿಂದ ರಕ್ಷಣೆ ಮಾಡಬೇಕನ್ನೋ ವಿಚಾರ ದೇವರು
ಅವನಿಗೆ ರಕ್ಷಣೆ ಮಾಡಬೇಕಂದ್ರೆ ಬೇಕಾದಷ್ಟೇ ತನ್ನ ಇದರಿಂದ ರಕ್ಷಣೆ ಮಾಡಬಹುದಾಗಿತ್ತು. ಅಂದ್ರೆ ಫಸ್ಟ್ ಹೇಳಿದ ಅವನು ಏನು ಇದ ಸಂತಾನ ನಿನ್ನ ಅಲ್ಲಿ ಚರ್ಚಬೇಕಂತೆ ಇವರಿಗೆ ಇವ್ರಿಗೆ ಶಿಕ್ಷೆ ಕೊಡಬೇಕಾಗುತ್ತೆ ಅಥವಾ ಇವ್ರನ್ನ ಶಿಫ್ಟ್ ಮಾಡಬೇಕಾಗಿತ್ತು ಮಾಡಬಹುದಾಗಿದೆ. ಒಣಗಿದ ಎಲುಬುಗಳ ಮೃತ್ಯುವಿನ ನಾನು ಯೆಹೋವನ ಹಸ್ತ ಸ್ಪರ್ಶದಿಂದ ಪರವಶನಾಗಿರು. ಯಾರು ಹೆಚ್ಚಿಗೆ ಯೆಹೋವನ ಹಸ್ತದಿಂದ ಪರವಶನಾಗಿ ಆತನು ನನ್ನ ಆತ್ಮದ ಮೂಲಕ ನನ್ನನ್ನು ಬೈದು ಎಲುಬುಗಳಿಂದ ಸುತ್ತಿಸುವಂತ ತಗ್ಗಿನಲ್ಲಿರಿಸಿ ನಾನು ಆ ಎಲುಬುಗಳ ಮಧ್ಯೆ ತಗ್ಗನ್ನು ಬಳಸಿಕೊಂಡು ಬರುವಂತೆ ಮಾಡಿದ್ದೇನೆ. ಈಗೋ ತಗ್ಗಿನ ಮೇಲೆಲ್ಲ ತೀರಾ ಉಳಿದ ಎಲುಬುಗಳು ಲೆಕ್ಕವಿಲ್ಲದೆ ಸುತ್ತಿದ್ದವು. ಆತನು ನನ್ನನ್ನು ನರಪುತ್ರನೇ ಈ ಎಲುಬುಗಳಿಗೆ ಜೀವ ಬರುವುದು ಎಂದು ಕೇಳಲು ನಾನು ಕರ್ತನಾದ ಯೆಹೋವನೇ ನೀನೇ ಬಲ್ಲೆ ಎಂದು ಉತ್ತರ ಕೊಟ್ಟೆನು. ಆಗ ಆತನು ನನಗೆ ಹೀಗೆ ಅಪ್ಪಣೆ ಮಾಡಿದನು, ನೀನು ಎಲುಬುಗಳ ಮೇಲೆ ಬಡಿಯನ್ನು ಹರಡಿ ಅದಕ್ಕೆ ಈ ಬೆರಳಿಯನ್ನು ನುಡಿ. ಒಣಗಿದ ಎಲುಬುಗಳೇ ಯೆಹೋವನ ವಾಕ್ಯವನ್ನು ಕೇಳಿ. ಕರ್ತನಾದ ಯೆಹೋವನಿಗೆ ಹೀಗೆ ಹೇಳುತ್ತಾನೆ, ಇಗೋ ನಾನು ನಿಮ್ಮೊಳಗೆ ಶ್ವಾಸವನ್ನು ಬಯಸುವೆನು, ನೀವು ಬದುಕುವಿರಿ. ನಾನು ನಿಮ್ಮ ಮೇಲೆ ನರಗಳನ್ನು ಹತ್ತಿಸಿ ಮಾಂಸವನ್ನು ಹೊರಗೆ ಚರ್ಮವನ್ನು ಶ್ವಾಸವನ್ನು ತಂದು ಆಗ ನೀವು ಬದುಕಿ ನಾನೇ ಯೆಹೋವನೆಂದು ತಿಳಿದುಕೊಳ್ಳುತ್ತೇನೆ. ನನಗೆ ಅಪ್ಪಣೆಯಾದಂತೆ ನಾನು ಆ ದೈವಜ್ಞನೆತ್ತಿ ಮುಗಿಯುತ್ತಿರಲು ಸತಾಯಿತು. ಇಗೋ ಟಕ ಟಕ ಎನ್ನುತ್ತಾ ಎಲುಬಿಗೆ ಜೋಡಣೆಯಾದವು. ನಾನು ನೋಡಲಾಗಿ ಅವುಗಳ ಮೇಲೆ ನರಗಳು ಹಬ್ಬಿಕೊಂಡು ಮಾಂಸ ಹೊರಟುಕೊಂಡು ಚರ್ಮವು ನಿರ್ಬಂಧಿಕೆಯಾಗಿತ್ತು, ಶ್ವಾಸ ಮಾತ್ರ ಇರಲಿಲ್ಲ. ಆಗ ಅದನ್ನು ನನಗೆ ನರಪುತ್ರನೇ ನೀನು ಶ್ವಾಸಕ್ಕೆ ನುಡಿ ಶ್ವಾಸವೇ ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನೀನು ಚತುರ್ದಿಕ್ಕುಗಳಿಂದ ಬೀಸಿ ಕತ್ತರಿಸಿಗಳ ಬದುಕುವಂತೆ ಅವುಗಳ ಮೇಲೆ ಸುಳಿ ಎಂಬುದಾಗಿ ಶ್ವಾಸಕ್ಕೆ ನುಡಿ ಎಂದು ಅಪ್ಪಣೆಕೊಡು. ನಾನು ಅಪ್ಪಣೆಯಂತೆ ನುಡಿದನು. ಇಗೋ ಶ್ವಾಸವು ಅವುಗಳಲ್ಲಿ ಹೋಗಿತ್ತು, ಬದುಕಿದವು, ಕಾಲುಗಳು ನಿಂತವು, ಅತ್ಯಂತ ದೊಡ್ಡ ಸೈನ್ಯವಾದವು. ಆಮೇಲೆ ಆತನು ನನಗೆ ಹೀಗೆ ಹೇಳಿದನು, ನರಪುತ್ರನೇ ಈ ಎಲುಬುಗಳು ಇಸ್ರಾಯೇಲಿನ ಪೂರ್ಣ ವಂಶವು. ಇಗೋ ಆ ವಂಶೀಯರು ಅಯ್ಯೋ ನಮ್ಮ ಎಲುಬುಗಳು ಒಣಗಿರುವುದು, ನಮ್ಮ ನಿರೀಕ್ಷೆಯು ಹಾಳಾಯಿತು, ನಾವು ಪುನರ್ನಾಶವಾದವು ಅಂದುಕೊಳ್ಳುತ್ತಿದ್ದಾರೆ. ಆದ ಕಾರಣ ನೀನು ಈ ವ್ಯಕ್ತಿಯನ್ನು ಅವರಿಗೆ ನುಡಿ. ಕರ್ತನಾದ ಯೆಹೋವನು ಎನ್ನುತ್ತಾನೆ, ನನ್ನ ಜನರೇ ನೋಡಿರಿ, ನಾನು ನಿಮ್ಮ ಗೋರಿಗಳನ್ನು ತೆರೆದ ಒಬ್ಬರಿಂದ ನಿಮ್ಮನ್ನು ಎಬ್ಬಿಸಿ ಇಸ್ರಾಯೇಲ್ ದೇಶಕ್ಕೆ ಸೇರ ಮಾಡುವನು. ನನ್ನ ಜನರೇ, ನಾನು ನಿಮ್ಮ ಗೋರಿಗಳನ್ನು ತೆರೆದ ಒಬ್ಬರಿಂದ ನಿಮ್ಮನ್ನು ಎಬ್ಬಿಸಿದಾಗ ನಾನೇ ಯೆಹೋವನೆಂದು ನಿಮಗೆ ದೃಢವಾಗುವುದು. ನೋಡ್ರಿ ಎಷ್ಟು ಪವರ್ಫುಲ್ ಅಂತೇಳಿ. ನಾವು ಸಾಯಬೇಕು, ನಮಗೆ ಮುಂದೆ ಏನಿಲ್ಲ, ನಾವು ಮಾಡಿದ ಸರಿ ಅಂತ ತಿಳ್ಕೊಂಡು ಅವರೆಲ್ಲ ಮಾಡಿದ್ರು. ಇಸ್ರಾಯೇಲ್ ಜನಗ ಆ ರೀತಿ ಮಾಡಿ ಅವ್ರು ಸತ್ತು ಹೋಗಿದ್ರೆ ಪ್ರವಾದಿಯಾದ ಎಜ್ಕೇಲ ತನ್ನ ಜನರಿಗಾಗಿ ಬೇಡಿಕೊಂಡಾಗ ಏನಪ್ಪ ನಮ್ಮ ಜನಾಂಗಗಳ ನಾಶವಾಗಿ ಹೋಯಿತು, ಈಗ ನಾನು ಏನು ಮಾಡಬೇಕು, ನನ್ನ ಪರಿಸ್ಥಿತಿ ಏನು? ಅವನು ಡೈರೆಕ್ಟ್ ಪ್ರವಾದಿ ಮತ್ತು ದೇವರೊಟ್ಟಿಗೆ ಸ್ವತಂತ್ರ ಸಂಪರ್ಕ ಇರುವಾಗ ಅವಾಗ ನೀನು ಯಾಕೆ ಕಟ್ಕೊಡ್ತೀವಿ
ಹೋಗು ಈ ರೀತಿ ಮಾಡಿ. ಇಂಥ ಒಂದು ಪ್ರಭಾವ ಶಕ್ತಿಶಾಲಿಯಾದ ದೇವರು ತನ್ನ ಒಬ್ಬನೇ ಮಗನನ್ನು ಇವರಿಗೆ ತೀರ್ಪು ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಬಿಷಪ್ ಕೌನ್ಸಿಲ್ ಈ ಹಿರಿಯ ಸಭೆಯವರು ಆ ರೀತಿ ತೀರ್ಪು ಕೊಡಬಹುದ? ಸಾಕಷ್ಟು ಅದ್ಭುತವನ್ನು ನೋಡಿದ್ದಾರೆ. ಆತನ್ನೇ ಪವಿತ್ರಾತ್ಮ ಬರೋದನ್ನು ನೋಡಿದ್ದಾರೆ. ದೇವದೂತರು ಬಂದ ಆತನಿಗೆ ಸಾಂತ್ವನ ಹೇಳಿದನ್ನು ಆತನ ಶಿಷ್ಯರು ನೋಡಿದ್ದಾರೆ. ಗೌರಿಯ ಉಪಾಧಿಯಲ್ಲಿ ರಕ್ತ ಹೊರಗುವುದು, ಆವಾಗ ಪ್ರಕಾಶ ರೂಪ ಅದನ್ನೆಲ್ಲ ನೋಡಿದ್ದಾರೆ. ಎಷ್ಟೋ ಸತ್ಯವನ್ನು ಬದುಕಿಸಿದ, ಏನೆಲ್ಲ ಮಾಡಿದ ಅಂತ ಎಲ್ಲರಿಗೂ ಗೊತ್ತಿರ್ತೇವೆ. ಇವರು ಈ ರೀತಿ ತೀರ್ಪು ಕೊಡಲಿಕ್ಕೆ ಸಾಧ್ಯ. ಇದು ದೇವರ ಸಂಕಲ್ಪ. ಮನುಷ್ಯನನ್ನು ಬದುಕಿಸಿಕೊಳ್ಳಬೇಕು, ಸಾಯಬಾರದು. ಅದಕ್ಕೆ ಕ್ರಿಸ್ತ 33 ವರ್ಷ ಇದ್ದರೂ 30 ವರ್ಷದವರೆಗೂ ಏನೋ ಆತನು ಈ ದೈವಿಕ ವ್ಯಕ್ತಿ ಆಗಲಿಲ್ಲ. 3 ವರ್ಷಗಳ ಕಾಲ ತನ್ನ ಪ್ರವಾದನೆ ಮಾಡಿದರೆ ಯಾವ ರೀತಿ ಪ್ರವಾದನೆ ಮಾಡಿದ? ಪ್ರತಿಯೊಂದು ವಾಕ್ಯವನ್ನು ತೆಗೆದು ನೋಡಿ. ಪ್ರತಿಯೊಂದು ವಾಕ್ಯಗಳಲ್ಲಿ ಪವಿತ್ರಾತ್ಮ ಇದೆ. ಅದನ್ನು ವರ್ಣಿಸಲಿಕ್ಕೆ ನಮಗೆ ಆಗುವುದಿಲ್ಲ. ನಮ್ಮ ಶಕ್ತಿ ಕೊಟ್ಟಿಲ್ಲ ದೇವರು. ಅದನ್ನು ತಿಳ್ಕೊಂಡು ಅದರ ಜೋಡಿ ಸಂಪರ್ಕ ಇದ್ದು ಅದರ ಜೋಡಿನ ಇರೋವರೆಗೆ ಸಂಪರ್ಕ ಇರಬಹುದು. ನಾವೆಲ್ಲ ಏನು ಬರ್ತೇವೆ, ಜಾಸ್ತಿ ಬರ್ತೇವೆ ಕೊಡ್ತೇವೆ, ಕೇಳ್ತೇವೆ, ಓದೆವು, 50 ಚಾಪೆ ಹೇಳಿದ್ರು, ಸರ್ವಪ್ರಸಂಗಿ ಮಾಡಿಲ್ಲ. ಈ ಪ್ರಸಂಗ ಕೇಳೋದು ಅಷ್ಟೇ ನಮ್ದು. ಅದು ಆ ವಾಕ್ಯ ನಮ್ಮಲ್ಲೇ ಇದೆಯಾ? ಆ ವಾಕ್ಯ ಎಂಬಾತ ದೇವರಾಗಿದ್ದನು. ಆ ವಾಕ್ಯ ನಮ್ಮಲ್ಲಿ ಇದೆಯಾ? ಇಲ್ಲ, ಯಾರಿಗೂ ಇಲ್ಲ. ಇವತ್ತು ನನ್ನಲ್ಲಿಯೂ ಇಲ್ಲ. 50 ವರ್ಷದಿಂದ ನಾನು ಇವತ್ತಿನ ಕೂತನು, ಎಷ್ಟೋ ಪ್ರಸಂಗಗಳನ್ನು ಕೇಳಿದನು, ಎಷ್ಟೋ ಯೆರೂಸಲೇಮಿಗೂ ಹೋಗಿ ಬಂದೆ. ಯೆರೂಸಲೇಮಿಗೂ ಹೋಗಿ ಬನ್ನಿ, ಅಲ್ಲಿ ಹೋಗಿ ಎಲ್ಲ ನೋಡಿ ಬಂದೆ. ಬಟ್ ಅದನ್ನು ಒಂದು ವಾಕ್ಯದಲ್ಲಿ ನಾನು ಪಾಲಿಸ್ತಾ ಇದ್ದೇನೆ. ಕ್ವಶನ್ ಮಾಡ್ಕೊಡ್ತೀನಿ. ನಾವು ಒಂದರೆ ಅದು ನಮ್ಗೆ ಕೊಟ್ಟದ್ದು 2 ವಾಕ್ಯ, 2 ಹೊರಬಳಿಕೆ ವಾಕ್ಯಗಳು. ನಾವು ನಿನ್ನ ನೆರೆಯವನು ಇನ್ನೊಂದು ಪ್ರೀತಿಸು, ಇನ್ನೊಂದು ಅಷ್ಟೇ. ಅದರಂತ ನಾವು ನೆರೆಯವ್ರನ್ನೂ ಪ್ರೀತಿಸಲಿಲ್ಲ, ದೇವರನ್ನು ಪ್ರೀತಿಸಲಿಲ್ಲ. ಏನ್ ಮಾಡ್ತಾ ಇದ್ದೀವಿ? ನನ್ನ ಮೇಡಮ್ ಅವ್ರ ಪ್ರೀತಿ ಬಗ್ಗೆ ಬಹಳ ಖುಷಿ ಆಯ್ತು. ನನಗೆ ಪ್ರಸಂಗ ಮಾಡ್ತಾರೆ. ಮತ್ತೆ ಮೊನ್ನೆ ಹೆಣ್ಣು ಮಕ್ಕಳ ಸಲುವಾಗಿ ಅವ್ರ ಪ್ರಸಂಗ ಭಾರಿ ಖುಷಿ ಆಯ್ತು. ಅಂದ್ರೆ ಅರ್ಥ ಬೇಕಂತೆ. ಅರ್ಥ ಇದ್ರೆ ನಾವು ಕೇಳ್ತಾನೆ ಇದ್ದೀವಿ. ಹೆಂಗಪ್ಪ ಅಂದ್ರೆ ಇಸ್ರಾಯೇಲ್ 40 ವರ್ಷಗಳು ಸೇರ್ತಾವ ಅಂತೇಳಿ ಏನ್ ಮಾಡಿದ್ರು? ನಾವು ಸೇರ್ಲಿಕ್ಕೆ ಪ್ರಯತ್ನ ಮಾಡಲಿಲ್ಲ. ಸೇರಿಸಿ ಯಾರು ಸೇರಿಸ್ತಾರೆ? ನಮ್ಮಲ್ಲಿ ಪ್ರಯತ್ನ ಇಲ್ಲ. ನಾನು ಪ್ರಯತ್ನ ಮಾಡೋಲ್ಲ. ನಾನು ಹೋಗ್ಬೇಕಂತ ಹೇಳಿ ಯಾರಾದ್ರೂ ಹೋಗಿ ನಾನು ಸೇರಕ್ಕಾಗತ್ತೆ. ಜಗತ್ತಿ ಹೋಗಿ ಸೇರಿಸ್ಬೇಕು, ಮಾಸ್ಟರ್ ಪ್ರಸಂಗ ಮಾಡಿ ಚಲೋ ನಿಮ್ಗೆ ಮಾತು ಕೇಳ ಹೋಗೋದು ಆಗತ್ತೆ ಇಲ್ಲ. ನೀವು ತಿಳ್ಕೊಳ್ಳಿ. ಪ್ರತಿಯೊಂದು ವಾಕ್ಯ ಯೇಸು ಕ್ರಿಸ್ತನ ಹಳೆ ಒಡಂಬಡಿಕೆ ಸ್ವತಃ ದೇವರು ಅಂತ ಹೇಳ್ತಾನ. ಅದೇ ನೋಡಿ, ಯೇಸು ಕ್ರಿಸ್ತ ಬಹಳ ಸಿಂಪಲ್ ಆಗಿ ಹೇಳ್ಕೊಟ್ಟಾಗ, ಬಹಳ ಕಠಿಣವಾದಂತ ಏನಿಲ್ಲ. ಸಿಂಪಲ್ ಆಗಿದೆ. ನೀವು ಜೀವಿಸ್ಬೇಕಾದ್ರೆ ಯಾವ ಏನು ಬಟ್ಟೆ ಬೇಕು, ಊಟಕ್ಕೆ ಕಷ್ಟ ಸಂದ ಪ್ರಕಾರ ಊಟಕ್ಕೆ ಊಟಕ್ಕೆ ಬಟ್ಟೆ ಇದಿಷ್ಟು ಕಾಲ ನಮ್ದು ಈ ಕತೆ ಇದಿಷ್ಟ ಇದ್ಬಿಟ್ರೆ ನಾವು ಏನಾದ್ರು ಮಾಡೋದಿದೇನ? ಇಲ್ಲಿ ಹಿಂಗೆಲ್ಲ ಮಾಡೋದಲ್ಲ. ಅಂದ್ರೆ 2 ನಾಲಿಗೆ ಯಾರು ಸೈತಾನ್ ಸರ್ಪ ಬಂದ ಅಡ್ವೈಸ್ ಮಾಡ್ತಾರೆ. ಅವನು ಸುಳಿದನ್ನ ಕರೆ ಮಾಡ್ತಾನೆ, ಸುಳ್ಳು ಮಾಡ್ತಾನೆ. 2 ನಾಲಿಗೆ ಅವನ್ನ ನಾವು ಪಾಠ ಮಾಡ್ತಾರಲ್ಲ. ಯಾಕಂದ್ರೆ ಅವ್ನಿಗೆ 2 ನಾಲಿಗೆ. ನೀವು ಸತ್ಯವಾದದ್ದು ಒಂದೇ ನಾಲಿಗೆ ನಾವು ನಂಬೋದಿಲ್ಲ. ವಾಕ್ಯಗಳು ಬಹಳ ಕಠಿಣ, ಓದಲಿಕ್ಕೆ ಸುಲಭ. ಆದ್ರೆ ನಮ್ಮ ಕಾರ್ಯ, ನಮ್ಮ ಆಕ್ಟಿವಿಟೀಸ್ ತರೋದು ಬಹಳ ಕಷ್ಟ. ತರಲಿಕ್ಕೆ ಆಗೋಲ್ಲ. ಅದು ಪ್ರಯತ್ನ ಅಷ್ಟ.
ಹಂಗೆ ತಿಳ್ಕೊಂಡ್ರೆ ಬಹಳ ಕಷ್ಟ ಇಲ್ಲ, ಸುಲಭವಾಗಿ ತಿಳ್ಕೊಳ್ಳೋರಿಗೆ ಸುಲಭ ಅನಿಸ್ತದೆ, ನಡೆಸೋದು ಅಷ್ಟು ಸುಲಭವಾಗಿದೆ. ಅದಕ್ಕೆ ಇಂಥ ಪರಿಸ್ಥಿತಿ ಒಳಗೆ ಆಗಿದೆ. ಇವರು ತೀರ್ಪು ಕೊಟ್ಟು ತಗೊಂಡ ಇದನ್ನ ಆತನಗಳಿಗೆ ತಗೊಂಡು ಹೋಗ್ತಾ ಗೊತ್ತಿಲ್ಲ, ಅವರಿಗೆ ಶಿಕ್ಷೆಯನ್ನು ಕೊಟ್ಟಾನು. ಇದು ಎಲ್ಲ ಇಷ್ಟೆಲ್ಲ ಆಗ್ಬೇಕಂದ್ರೆ ದೇವ್ರ ಸಂಕಲ್ಪ ಆಗಿದೆ. ಆ ಹಣ್ಣು ತಿಂದ ತಕ್ಷಣ ಅವರು ಆದಾಮನಿಗೆ ಕೊಟ್ಟರು, ನಾನಷ್ಟೇ ಇದನ್ನು ಮಾಡಲಿಲ್ಲ. ಆದಾಮನ ಶರೀರ ಅವರು, ಆದಾಮನ ಅಕ್ಕಿ ಡೈರೆಕ್ಟ್ ದೇವರ ಸೃಷ್ಟಿ ಆಗಲಿಲ್ಲ. ಆದಾಮನಿಂದ ಪಾರ್ಟ್ ತಗೊಂಡು ರೆಡಿ ಮಾಡ್ತಾರೆ. ಅವಳಿಗೆ ಆತ್ಮ ಬರಲಿಲ್ಲ, ಪವಿತ್ರಾತ್ಮದಿಂದ ಹೋಗಲಿಲ್ಲ ಅವಳಿಗೆ. ಇವನ್ನೆಲ್ಲ ಇದನ್ನ ತೆಗೆದುಕೊಂಡು ಅದನ್ನ ಸೃಷ್ಟಿ ಮಾಡಿ ಇವಳ ಹಣ್ಣನ್ನು ತಿಂದು ಬಟ್ ಅದನ್ನ ಅವನು ಆರಾಮ್ ಗೌರಿ ಇತ್ತು. ಅವ್ರಿಗೆ ಏನ್ ಕೊಡ್ತಾ ಇದ್ದೀವಿ ದೇವ್ರು ಹಿಂಗೆ ಹೇಳಿದಲ್ಲ ಅಂತ ಅವನು ಆಯ್ತು ಸ್ತ್ರೀ ಕೊಡ್ತಾ ಆ ತಪ್ಪಿಗಾಗಿ ಪವಿತ್ರಾತ್ಮ ಮೂಲಕ ಯೇಸು ಕ್ರಿಸ್ತ ಪವಿತ್ರಾತ್ಮವನ್ನು ಪಡ್ಕೊಳ್ಬೇಕು. ಪವಿತ್ರಾತ್ಮದಿಂದ ಆತ್ಮನು ಶಿಲುಬೆಯ ಮೇಲೆ ಸಾಯಬೇಕಾಗಿ ಒಬ್ಬ ಮನುಷ್ಯನ ಲೋಕವನ್ನೆಲ್ಲ ಸಂಪಾದಿಸಿಕೊಂಡು ಆತ್ಮನ ಪ್ರಯೋಜನ ಇಲ್ಲ. ಸೈತಾನವನ್ನ ಈ 40 ದಿವಸಗಳ ಉಪವಾಸಗಳು ಕರ್ಕೊಂಡು ಹೋಗ್ತಾನೆ. ಹೇಗೆ ಎತ್ತರವಾದ ಪರ್ವತದ ಮೇಲೆ ಕರ್ಕೊಂಡು ಹೋಗಿ ತೋರಿಸ್ತಾನೆ, ಇದೆಲ್ಲ ದೇವಸ್ಥಾನ ತೋರಿಸ್ತಾನೆ, ಇದೆಲ್ಲ ನಿನಗೆ ಕೊಟ್ಟೆ, ನೀ ನನಗೆ ಆಗಲಿಲ್ಲ. ಮತ್ತೆ ಅದನ್ನ ನನಗೆ ಕೊಟ್ಟಿದಾರ, ಅದನ್ನ ನನಗೆ ಸಂಬಂಧಪಟ್ಟಿದ್ದ ಈ ಲೋಕ ಸೈತಾನಿಗೆ ಸಂಬಂಧಪಟ್ಟದ್ದು. ಅದನ್ನ ಕೊಡ್ತಾನಂತ ಅವ ಪ್ರಾಮಿಸ್ ಮಾಡ್ತಾ ಇದ್ದಾನೆ. ಅಲ್ಲಿ ದೇವರಕ್ಕ ದಿವಸ ಸರಿಯಾದ ಅರ್ಥ ಸರಿಯಾಗಿ ಆನ್ಸರ್ ಮಾಡಿದ. ಬಟ್ ಅವನು ಇವನದ ಅಲ್ಲ, ಭೂಮಿಯು ಅದರಲ್ಲಿರುವ ಸಮಸ್ತವು ಯೆಹೋವನದೇ ಅಂತದ. ಯಾರು ಹೇಳ್ತಾರಲ್ಲ? ದೇವ್ರು ಹೇಳ್ತಾನ. ಆದ್ರೆ ಸೈತಾನ ಏನಂತಾನ? ಇದೆಲ್ಲ ನನಗೆ ಕೊಡಲ್ಪಟ್ಟಿದೆ, ಈ ಭೂಮಿ ನನಗೆ ಕೊಡಲ್ಪಟ್ಟಿದೆ, ನೀನ ನನ್ನ ಹೇಳಿ ಕೇಳಿದ್ರೆ ನಾನು ಇದನ್ನೆಲ್ಲ ಕೊಡ್ತಾನೆ, ಈ ಐಶ್ವರ್ಯ ನೀನು ಅನುಭವಿಸ್ಬೋದು. ಅದಕ್ಕೆ ಜೀಸಸ್ ಹೇಳಿದ ಈ ಮಾತು, ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರು ಆತ್ಮ ನಷ್ಟಪಟ್ಟರೆ ಏನು ಬೇಕು ಅಂತ ನಮಗೋಸ್ಕರ ಯಾರ ಸತ್ತ ನಂತರ ಏನು ಪ್ರಯೋಜನ ಅಂತ ಸೈತಾನ ಅದನ್ನು ಪಡ್ಕೊಂಡು ಸಾಯ್ತಾನೆ ಡೆಬಿಟ್ ನೋಡೋಕ. ಜೀಸಸ್ ಇಲ್ಲ ಅಲ್ಲಂತ ಹೇಳ್ತಾನೆ, ನನಗೆ ನನಗೆ ಸಂಬಂಧಪಟ್ಟ ವಿಷಯ ನನಗೆ ತಿಳಿದ್ರೆ ಏನಾಗುತ್ತೆ. ನಾವು ಈ ಲೋಕದವ್ರಲ್ಲ, ಯಾರು ದೇವರ ಆತ್ಮ ಹೊಂದಿದವರು ಈ ಲೋಕದವ್ರು ಅಲ್ಲವೇ ಅಲ್ಲ. ಕಾಂಟ್ಯಾಕ್ಟ್ ಆಗಿದ್ದರೆ ನೀವು ದೇವರೊಂದಿಗೆ ಕಾಂಟ್ಯಾಕ್ಟ್ ಇದ್ದಾರೆ, ನೀವು ಈ ಲೋಕಕ್ಕೆ ಸಂಬಂಧಪಡೋದಿಲ್ಲ. ಹೇಳ್ತಾನ ಸ್ವಾಮಿ ಸಂಕಷ್ಟಲೇ, ನೀವು ಈ ಲೋಕದವರಲ್ಲ, ನಾವು ಈ ಲೋಕದವರಲ್ಲ, ನೀವು ನಾವಿದ್ದೇವೆ, ನೀವು ಬರ್ಬೇಕಂತ ನಾನು ಇಷ್ಟೆಲ್ಲ ಕಷ್ಟಪಡ್ತೇನೆ. ನೀವು ನಿಮ್ಮನ್ನೇ ನೀವು ಪರಿಚಯ ಮಾಡಿಕೊಳ್ಳಿ. ನೀವು ಪವಿತ್ರವಾದ ರೀತಿಯಿಂದ ಪ್ರಾರ್ಥನೆ ಮಾಡಿ, ಪವಿತ್ರವಾದ ರೀತಿಯಲ್ಲಿ ನೀವು ಲೈಫ್ ಮಾಡಿದ್ರೆ ನಿಮಗೆ ಯಾವ ತೊಂದರೆನೂ ಬರೋಲ್ಲ, ಯಾವ ಕಷ್ಟನೂ ಬರೋಲ್ಲ. ಅಷ್ಟೇ ಡೆಡಿಕೇಟ್ ಆಗ್ಬೇಕಂತ ಈ ವಾಕ್ಯಗಳಿಗೆ. ಎಲ್ಲ ಅಡೆಗಾಡಕ್ಕೆ ಬರ್ತದೆ. ಅಡೆಗಾಡಿದ್ರೆ ಎರಡು ನಾಗಿ ಒಂದಲ್ಲಿ ಒಂದು ನಾಗಿ ಇಸ್ಕೊಂಡು
ನೇರವಾಗಿ ಶಾಸನ. ಅದಕ್ಕೆ ಯೇಸು, ನಾನು ಧಾರಾಳವಾಗಿ ಲೋಕದ ಮುಂದೆ ಮಾತಾಡಿದ್ದೇನೆ, ಯಹೂದ್ಯರನ್ನ ಕೂಡುವಂತಹ ಸಭಾಮಂದಿರಗಳು, ದೇವಾಲಯಗಳು ನಾವು ಉಪದೇಶ ಮಾಡ್ತಾ ಬಂದೆವು, ಮರೆಯಾಗಿ ಯಾವುದನ್ನು ಮಾಡಲಿಲ್ಲ. ಈ ಕಪ್ಪು ಸಾಧ್ಯ ನೀವು ನಾನು ಹಿಡ್ಕೊಂಡು ತೊಗೊಂಬಂದ ವಿಚಾರ ಮಾಡ್ತೇನೆ. ಏನು ವಿಚಾರ ಮಾಡ್ಕೊಂಡು ಏನಿದೆ? ನಾ ಏನು ಮಾಡಿದೆನು? ನಾನು ಏನಂತಂದ್ರೆ ಏನು ಮಾತಾಡ್ತಿದ್ದೆ, ಎಲ್ಲ ಸಭೆ ಮಂದಿರಗಳು ಮಾತಾಡ್ತೀನಿ, ಒಪ್ಪಂದ ಕೂಡುಗಳು ಮಾಡಿದ್ದೀನಿ, ಅಲ್ಲಿ ಯಾರು ಕೀರೋ ಹೇಳ್ತಾರ. ನಾನು ಏನು ಈಗ ನಾನು ತಗೊಂಬಂದು ಈ ಫೋಟೋಗಳು ತೋರಿಸಿದೆ, ನಾನು ಏನು ವಿಚಾರ ಮಾಡ್ತೇನೆ ಅದನ್ನು ಹೇಳುವಾಗ ಇದು ಹತ್ತಿರ ನಿಂತಿದ್ದ ಒಬ್ಬ ಹೊಳೆಗಾರ ಒಂದು ಕಪಾಳಿ ಹೇಳ್ತಾರೆ. ಪ್ರವಾದಿಗಳು ಆದ್ರೆ ಕೆರವಣ್ಣ ಮುಟ್ಟುದು ನೀವು ಕೇಳಲ್ಲ ಅಂತ ಹೇಳ್ತಾರೆ. ನಾನು ಹೇಳ್ತಾರೋ ಈ ಯೋಗಿಗಳನ್ನು ಈ ವಾಕ್ಯ ಓದೋದು ಕೂಡ ಆಗಬೇಕಿರಲ್ಲ. ಆದ್ರೆ ನೀವು ಹೊಳೆಗಾರ ಆದ್ರೆ ಕಪಾಳಿ ಹೊಡಿತಾರೆ. ಇದ್ಯಾವಾಗ ಇರ್ತದೆ? ಸೈತಾನ ಇಂಟು ಅದು ಏನಾದರೂ ಕೆಲಸ ಇನ್ನೂ ತಂದೆಲ್ಲ ಏನಾದರೂ ಇಲ್ಲಿ ಮಾಡಿ ಇನ್ನೊಂದು ಸ್ವಲ್ಪ ಟೈಮ್ ಮುಂದೆ ಹೋಗ್ಬೇಕು. ಮನೆಗೆ ಗಂಧದಾರಿ ಮಾಡಬೇಕು, ತಂಗಿ ಮಾಡಬೇಕು, ಬೇರೆ ಯಾಕೆ ಮಾಡಬೇಕು ಅದರ ಯೋಜನೆ ಆಗಲ್ಲ. ದೇವರ ಯೋಜನೆ ನೋಡಿ ಜಂಜಾಟ ಪಡಬೇಕು. ಮಾನವರ ಪಾಪಗಳಿಗಾಗಿ ಆತನು ಶ್ರಮೆಗಳನ್ನು ಅನುಭವಿಸಬೇಕು, ಸಿಲಿಗೆ ಪಡಬೇಕು. ಅನೇಕ ಆತ್ಮಗಳು ಹೋಗಲಿಲ್ಲ. ಆತನು ಲೋಕವನ್ನೇ ತನ್ನ ಜೊತೆ ಇಟ್ಕೊಂಡು ಹೋದ. ಲೋಕದವರೆಲ್ಲ ಆತನನ್ನೇ ಬಾಧಿಸಿದರು. ಅದಕ್ಕಾಗಿ ಅವನಿಗೆ ಲೋಕ ನಿವಾಸಕ್ಕಾದ್ರೆ 5 ಸೆಕೆಂಡ್ ಗೋರಿಯ ಬೀಜ ಹೊರಗಡೆ ಬೀಜ ನಾಶ ಆಗುತ್ತೆ, ತೆಗೆ ಬರುವುದಿಲ್ಲ. ಅವನ ಚರ್ಚೆಯ ನಂತರ ಈ ಬೆಳೆ ಬಂದದ್ದು ನಾವೇ ಕುತ್ಕೊಳ್ಳೋದು. ಅವನ ಸಾಯಿನ ನಾವೇ ನಿಂತಿರ್ತೀವಿ. ಅವನ ಚರ್ಚನ್ ಪಟ್ಟ ನಾವು ಎತ್ತಲ್ಪಟ್ಟೆವು. ಕಡೆ ದಿವಸಗಳಿಗೆ ಕೆಲವರು ನಾನು ಮರಳಿ ಬರುವವರೆಗೆ ಜೀವಂತವಾಗಿರ್ತಾರೆ. ಯಾರು ಈರ್ದು ಮಾಡಲಿಕ್ಕೆ ಬರುವವರೆಗೆ ಅವ್ರು ಸಾಯುವುದಿಲ್ಲ ಅಂತ ಹೇಳ್ತಾರೆ. ಅಂತವಲ್ಲ ಅವ್ರು ಸಾಯುವುದಿಲ್ಲ. ಅವ್ರಿಗೆ ಸಾವಿಲ್ಲ. ಪವಿತ್ರಾತ್ಮನಿಗೆ ಸಾವಿಲ್ಲ. ಆಮೇಲೆ ಸಿಪಾಯಿ ಹೊಡೆದ ಮಹಾಯಾಜಕ ಆಗ ಅದನ್ನು ಕಟ್ಟಿಸಿ ಮಹಾಯಾಜಕನ ಸಾಯಕೊಂಡು ಬರಿಗೆ ಕಳಿಸಿಕೊಂಡು ಆತನು ಯೋಗ್ಯನು ಆತ್ಮನು ಆದಾಗಿ ಕೂಡ ನಮ್ಮ ಕಡೆಯಿಂದ ದೇವರು ಒಂದು ಆತ್ಮ ಮಾಡೋಣ. ಇದು ನನ್ನ ಬಾಯಿಂದ ಬಂದಲ್ಲ. ನನ್ನ ಬಾಯಿಂದ ಏನಾದರೂ ಹೊಲಸ್ಕೊಂಡ್ರೆ ಅದು ಸೈತಾನವ. ಇನ್ನು ಏನಾದರೂ ಒಳ್ಳೆಯದಿತ್ತಂದ್ರೆ ಅದು ದೇವರು. ಇಂಥ ಒಂದು ಸಮಯಕ್ಕೆ ಸಭಾ ಬಾಲಕರಿಗೆ
ಪ್ರಾರ್ಥನೆ ಸರ್ವಶಕ್ತನಾದ ತಂದೆಯಾಗಿರುವೆ, ನಾವು ನಾಯಿನಾಗಿರುವಾಗಲಾಗಿ ಪ್ರವಾದಿಯಾದರೂ ಕೂಡ ನಿಲ್ಲಿಸಿಕೊಂಡಾಗ್ತೇವೆ. ಅದೇ ರೀತಿ ನಾವು ಎಜುಕೇಟೆಡ್, ನಾವು ಶಾಲೆ ಕಲಿತಿದ್ದೇವೆ, ಓದ್ತಾ ಇದ್ದೇವೆ. 4,500 ಅವಸರ ಆಗುತ್ತೆ. ಆದಾಗ್ಯೂ ಕೂಡ ನಾವು ನಿನ್ನ ಜೊತೆಗೆ ಸ್ಪಂದಿಸ್ತಾ ಇದ್ದೇವೆ. ಸಂಪಾದಿಸಿಕೊಂಡು ಸ್ವಾಮಿ, ಅದೇ ರೀತಿ ಮಕ್ಕಳು ನಿನ್ನಿಂದ ಈ ವಾಕ್ಯವನ್ನು ಕೇಳಿತು. ನಾನು ಯಾವ ತಪ್ಪು ಮಾತನ್ನು ಮಾಡಿದ್ದೇನೆ ಸ್ವಾಮಿ, ನೀನು ನೀನೇ ನಮ್ಮನ್ನು ರಕ್ಷಿಸಿ, ನಮ್ಮನ್ನು ಮೊರೆಯಿಟ್ಟಿದ್ದೇವೆ, ನಿನ್ನನ್ನು ಆರಾಧಿಸುತ್ತೇವೆ, ಸ್ವೀಕರಿಸುತ್ತೇವೆ. ಅದಕ್ಕಾಗಿ ಕಾರ್ತಿಕವನ್ನು ದಯಪಾಲಿಸಿ ಹೀಗೆ